ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೊಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆ್ಯಕ್ಚುಲಿ. ತುಂಬ ಕಸ್ಟಮರ್ಸ್ಗೆ ಇದ್ರ ಬಗ್ಗೆ ನಾಲೆಜ್ ಇದೆಯಾ ಇಲ್ವಾ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಇದರಲ್ಲಿ ಏನು ಕವರ್ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಸೋಲಾರ್ ಹೋಗಬೇಕಾದ್ರೆ ತುಂಬ ಕಸ್ಟಮರ್ಸ್ಗೆ ಒಂದು ಡೌಟ್ ಇರುತ್ತೆ. ಸರ್, ಇವಾಗ ನಾನು ಒಂದು 3000 ರುಪೀಸ್ ಬಿಲ್ ಪೇ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕನಲ್ಲಿ ಪೇ ಮಾಡಿದ್ರೆ ನಾವು ಎಕ್ಸಸ್ ಯೂನಿಟ್ ಏನು ಕೊಡ್ತೀವೋ ಅದಕ್ಕೆ ದುಡ್ಡು ಕೊಡ್ತಾರೆ ಅಂತಾರೆ. ನಿಜಾನಾ ಸುಳ್ಳ? ಅದು ತುಂಬ ಜನ ಡೌಟ್ ಇರುತ್ತೆ. ಸೊ ಫೈನಲಿ ಆ ವಿಡಿಯೋ ಫುಲ್ ಲೆಂತ್ ಆಗಿರುತ್ತೆ, ಬಟ್ ದಯವಿಟ್ಟು ಫುಲ್ ನೋಡಿ. ಹೆಂಗೆ ನಿಮ್ಮ ಸೋಲಾರ್ ಹೋದ್ರೆ ಹೆಂಗೆ ವರ್ಕೌಟ್ ಆಗುತ್ತೆ, ಪ್ಲೀಸ್ ಎಷ್ಟು ಒಂದು ಯೂನಿಟ್ಗೆ ನಿಮಗೆ ಸಬ್ಸಿಡಿ ಆಗಲಿ, ನಾನ್ ಸಬ್ಸಿಡಿ ಆಗಲಿ, ಅಂದರೆ ಕಮರ್ಷಿಯಲ್ ಆಗಲಿ, ಇಲ್ಲ ದೊಡ್ಡ ಸೆಗ್ಮೆಂಟ್ಸ್ ಮೆಗಾವಾಟ್ ಸೈಜ್ ಆಗಲಿ, ಎಷ್ಟು ರುಪೀಸ್ ಬರುತ್ತೆ ಆ ಡೀಟೇಲ್ಸ್ ಫುಲ್ ಇನ್ ಡೀಟೇಲಾಗಿ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿನ ನೋಡಿ. ಸೊ ಇದು ಒಂದು ಬೇಸಿಕ್ ಡ್ರಾಫ್ಟ್ ಇದೆ ಆ್ಯಕ್ಚುಲಿ. KRCಯಿಂದ ಒಂದು ಡ್ರಾಫ್ಟ್ ಬಂದಿದೆ. ಸೊ ಪ್ರತಿ ವರ್ಷ ಎವ್ರಿ ಇಯರ್ ಆ್ಯಕ್ಚುಲಿ ಏನೇ ಅವರೊಂದು ಪಾಲಿಸಿ ತರಲಿ ಅದು ಬಂದುಬಿಟ್ಟು ಆ ವರ್ಷಕ್ಕೆ ವ್ಯಾಲಿಡ್ ಇರುತ್ತೆ. ಅಂಟಿಲ್ ಮಾರ್ಚ್ ವ್ಯಾಲಿಡ್ ಇರುತ್ತೆ. ಏಪ್ರಿಲ್, ಮೇ, ಜೂನಲ್ಲಿ ಜನರಲಿ ಮೀಟಿಂಗ್ ಆಗುತ್ತೆ. ಸೊ ಈ ವರ್ಷ ನಾವು ಮೀಟಿಂಗ್ ಒಂದು ಮಾಡಿದ್ದಾರೆ. ಸೊ ಮೀಟಿಂಗ್ ಮಾಡಿಬಿಟ್ಟು ಒಂದು ಹೊಸ ಡ್ರಾಫ್ಟ್ ತಂದಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಎಕ್ಸಿಸ್ಟಿಂಗ್ ಇರೋ ಟ್ಯಾರಿಫ್ಸ್. ಇದು ತುಂಬ ಜನ ಗೊತ್ತಿಲ್ಲ. ಸೊ ಮೆಗಾವಾಟ್ ಸೈಜ್ಗೆ ಪರ್ ಯೂನಿಟ್ ನೀವೇನು ಎಕ್ಸ್ಪೋರ್ಟ್ ಮಾಡಿತಾರೆ ಅದಕ್ಕೆ ₹3.7 ಕೊಡ್ತಾರೆ. 1 ಕಿಲೋವಾಟಿಂದ 10 ಕಿಲೋವಾಟ್ಗೆ ₹3.8. 1 ಕಿಲೋವಾಟಿಂದ 10 ಕಿಲೋವಾಟ್ ಇದು ಬಂದುಬಿಟ್ಟು ನಾನ್ ಸಬ್ಸಿಡಿ ಕಸ್ಟಮರ್ಸ್ಗೆ. ನೀವು ಸಬ್ಸಿಡಿ ಅಡಾಪ್ಟ್ ಮಾಡಿಲ್ಲ ಅಂದರೆ ₹3.86 ಇದೆ. ಇದು ಸಬ್ಸಿಡಿ ಜೊತೆ ಹೋದರೆ ₹2.30, ₹2.40, ₹2.93 ಇದೆ. ಈ ₹3.8 ಅನ್ನೋದು ಬಂದುಬಿಟ್ಟು ಕಮರ್ಷಿಯಲ್ಗೆ 10 ಕಿಲೋವಾಟಿಂದ ಮೇಲೆ ಕಮರ್ಷಿಯಲ್ ಯಾರೆಲ್ಲ ಹಾಕ್ತೀರಾ, ಮನೆ ಆಗಲಿ, ದೊಡ್ಡ ಲೈಕ್ ಇಂಡಸ್ಟ್ರೀಸ್ ಆಗಲಿ, ಯಾವುದೇ ಆಗಲಿ, ಅವರಿಗೆ ಈ ₹3.8 ಬರುತ್ತೆ. ಇದು ಎಕ್ಸಿಸ್ಟಿಂಗ್ ಟ್ಯಾರಿಫ್ ಅಂದರೆ ಹೋದ ವರ್ಷ ಮಾಡಿದ ಟ್ಯಾರಿಫ್. ಸೊ ಕರೆಂಟ್ಲಿ ಅವ್ರು ಏನು ಡ್ರಾಫ್ಟಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ ಅಂದರೆ ಈ ಸೋಲಾರ್ ಅನ್ನೋದು ಲೈಕ್ ಈ ಅಮೌಂಟ್ ಏನಿದೆ ಇದನ್ನು ರಿವೈಸ್ ಮಾಡ್ತಾ ಇದ್ದಾರೆ. ಸೊ ಕರೆಂಟ್ಲಿ ನಿಮಗೆ ಇವಾಗ ಒಂದು ವರ್ಷ ಮುಂಚೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಇತ್ತಂದರೆ ಐ ಸ್ಟಿಲ್ ರಿಮೆಂಬರ್, ಈ ₹3.86 ಬಂದುಬಿಟ್ಟು ₹4.05 ಇತ್ತು. ಅದು ಮುಂಚಿನ ವರ್ಷ ₹4.50 ಇತ್ತು. ಆ ಥರ ಇಯರ್ ಆನ್ ಇಯರ್ ಹೋಗಂಗೆ ಇಟ್ ಈಸ್ ಗೋಯಿಂಗ್ ಆನ್ ಡೌನ್ ಖಂಡಿತ. ಆದರೆ ಎಲ್ಲರಿ ತುಂಬ ಜನ ಡಿಬೇಟ್ ಮಾಡ್ತಾರೆ, ಈ ಥರ ಇದೆ ಆ ಥರ ಇದೆ ಅಂತ. ಆದರೂ ನಾನು ಇರೋ ಫ್ಯಾಕ್ಟ್ ಹೇಳ್ತೀನಿ. ಯು ಕ್ಯಾನ್ ಕಂಪೇರ್ ವಿತ್ ಅದರ್ ಸ್ಟೇಟ್ಸ್ ಬೇಕಾದ್ರೆ. ಇವಾಗ ಬೇರೆ ಫಾರ್ ಎಕ್ಸಾಂಪಲ್ ನೀವು ನೇಬರಿಂಗ್ ಸ್ಟೇಟ್ಸ್ ಇಟ್ಕೊಳ್ಳಿ. ನೇಬರಿಂಗ್ ಸ್ಟೇಟ್ಸಲ್ಲಿ ನಿಮಗೆ ಈ ದುಡ್ಡು ಕೊಡಲ್ಲ ಯಾರು. ಪ್ಲಸ್ ಆ ಬೇಸಿಕ್ ನೆಟ್ ಮೀಟರಿಂಗ್ ಚಾರ್ಜಸ್ ಅಂತ ಬೇಸಿಕ್ ಮೀಟರ್ ಚಾರ್ಜ್ ಇರುತ್ತೆ, ಅದನ್ನು ಪೇ ಮಾಡಲೇಬೇಕು. ಇನ್ನೊಂದು ಆ ವರ್ಷಕ್ಕೆ ಮಾತ್ರ ವೇವ್ ಆಫ್ ಆಗುತ್ತೆ. ನಿಮಗೆ ದುಡ್ಡು ಅಂತ ಯಾರೂ ಕೊಡಲ್ಲ. ಬಟ್ ಆದರೆ ಇಲ್ಲಿ ಆ್ಯಕ್ಚುಲಿ ಈ ಥರ ದುಡ್ಡು ಒಂದು ಕೊಡ್ತಾ ಇದ್ದಾರೆ. ಇವಾಗ ಒಂದು 10 ಕಿಲೋವಾಟ್ ಹಾಕ್ತಾ ಇದ್ದೀರಿ ಅಂದರೆ ಒಂದು ಒಂದು 800 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ. ಮಿಕ್ಕಿದ ಒಂದು 400-500 ಯೂನಿಟ್ಸ್ ಎಕ್ಸ್ಪೋರ್ಟ್ ಆಗುತ್ತಂದರೆ ನಿಮಗೆ ಇವಾಗ ನೀವು ವಿತೌಟ್ ಸಬ್ಸಿಡಿ ಹೋಗುತ್ತೆ ₹3.86 ಪರ್ ಯೂನಿಟ್ ಇರುತ್ತೆ. ಸೊ ಆ 400 ಯೂನಿಟ್ಸ್ ಇಂಟು ₹3.86 ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಒಂದು ಸೆಕೆಂಡ್ ಥಿಂಗ್, ಈ ಅಗ್ರಿಮೆಂಟ್ ಬಂದು 25 ಇಯರ್ಸ್ ಇರುತ್ತೆ. PPA ಅಂತೀವಿ, ಪವರ್ ಪರ್ಚೇಸ್ ಅಗ್ರಿಮೆಂಟ್. ಇದು 25 ಇಯರ್ಸ್ ತನಕ ವ್ಯಾಲಿಡ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಒಂದು 3000 ಬಿಲ್ ಕಡುತ್ತೆ, 5000 ಬಿಲ್ ಕಟ್ತಾ ಇದ್ದೀರಾ, ಆ ಕಸ್ಟಮರ್ಸ್ ಏನಾಗುತ್ತೆ, ರೆಸಿಡೆನ್ಷಿಯಲಿ ನೀವು ಬೇಕಾದ್ರೆ ಸಬ್ಸಿಡಿ ಜೊತೆ ಔಟ್ ಮಾಡ್ಬೋದು, ಇಲ್ಲ ನಾನ್ ಸಬ್ಸಿಡಿ ಹೋಗ್ಬೋದು, ನಿಮ್ಮ ಚಾಯ್ಸ್. ಕರೆಂಟ್ಲಿ ಈ ವರ್ಷ ಲಾಸ್ಟ್ ನಾನ್ ಸಬ್ಸಿಡಿ ಇರೋದು. ಸಬ್ಸಿಡಿನೂ ಈ ವರ್ಷನೇ ಲಾಸ್ಟ್, ನೆಕ್ಸ್ಟ್ ಇಯರಿಂದ ಅದು ಇಲ್ಲ ಅಂದಿದ್ದಾರೆ. ಸೊ ಬೇಗ ಸಬ್ಸಿಡಿನ ಇಲ್ಲಾಂದರೆ ನಾನ್ ಸಬ್ಸಿಡಿ ಸೋಲಾರ್ ಹಾಕ್ಕೊಳ್ಳಿ. ಸೊ ಈ ಅಮೌಂಟ್ ಬಂದುಬಿಟ್ಟು ರಿವೈಸ್ ಆಗ್ತಾ ಇದೆ. ಏನು ರಿವೈಸ್ ಆಯ್ತಾ ಅವ್ರ ಡ್ರಾಫ್ಟ್ ಪ್ರಕಾರ ಕರೆಂಟ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಕರೆಂಟ್ಲಿ ನೀವು ಆ ₹3 ಚೇಂಜ್ ಇದ್ದಿದ್ದು ಏನಾಗ್ತಾ ಇದ್ದಾರೆ, ₹3.3 ಆಗ್ತಾ ಇದೆ. ಇಲ್ಲಿ ₹2.37 ಆಗ್ತಾ ಇದೆ. ಸಬ್ಸಿಡಿ ಅಂತ ಬರುವಾಗ 187.25 3 ಕಿಲೋವಾಟ್ ತನಕ ಆ್ಯಂಡ್ ಅಬೌಟ್ ₹2.49. ಸೊ ಈ ಚೇಂಜಸ್ನ ತಂದಿದ್ದಾರೆ. ಸೊ ಈ ಥರ ತುಂಬ ಕಸ್ಟಮರ್ಸಿಗೆ ನಾಲೆಜ್ ಇಲ್ವಾ ಗೊತ್ತಿಲ್ಲ. ಎವ್ರಿ ಇಯರ್ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆಗಿದ ಮೇಲೆ ಲೈಕ್ ಈ ಕರ್ನಾಟಕ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಆಗಲಿ, ಬೆಸ್ಕಾಮ್ ಆಗಲಿ, KPTCL ಆಗಲಿ, ಪ್ಲಸ್ ಈ ಸೋಲಾರ್ ಅಸೋಸಿಯೇಷನ್ ಆಗಲಿ, ಇವರೆಲ್ಲ ಜಾಯಿನ್ ಮಾಡಿಬಿಟ್ಟು ಈ ಥರ ಒಂದು ಡ್ರಾಫ್ಟ್ ಫಾರ್ಮ್ ಮಾಡ್ತಾರೆ. ಇದರಲ್ಲಿ ಸೊ ಈ ಮಂತ್ ಎಂಡ್ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ಫೈನಲ್ ಪ್ರೈಸ್ ನನ್ನ ಪ್ರಕಾರ. ಸೊ ಈ ಪ್ರೈಸಿಗೆ ಈ ವರ್ಷಕ್ಕಿರುತ್ತೆ. ಆದರೆ ಇವ್ರು ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಇನ್ಫಾರ್ಮ್ ಮಾಡಿದೆ ಅಂದರೆ ಇದು 4 ಇಯರ್ಗೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು, July 1st, 2026 ಇಂದ 30th June 2029 ತನಕ ಮಾಡೋಣ ಅಂತ ಇದೊಂದು ಪ್ಲಾನ್ ಮಾಡಿದ್ದಾರೆ. ಕರೆಂಟ್ಲಿ ಈ ಸೇಮ್ ಪ್ರೈಸಸ್ ಏನಿದೆ ಈ ಸೇಮ್ ಪ್ರೈಸ್ ಲಿಸ್ಟ್ ಇಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಕಸ್ಟಮರ್ಸ್ ಈ ಥರ ಎವ್ರಿ ಇಯರ್ ನಿಮಗೆ ರಿನ್ಯೂ ಆಗ್ತಾನೆ ಇರುತ್ತೆ. ಸ್ವಲ್ಪ ಕಸ್ಟಮರ್ಸ್ ಡೌಟ್ ಇರುತ್ತೆ, ಸರ್ ನನಗೆ ಈ ವರ್ಷ ನಾನು ₹3 ಚೇಂಜ್ಗೆ ನೀವು ಹೇಳ್ತಾ ಇದ್ದರೆ ನಾನು PPA ಮಾಡಿಬಿಟ್ಟೆ, ಮುಂದಿನ ವರ್ಷ ಚೇಂಜ್ ಆಗುತ್ತಾ ಅಂತ. ಖಂಡಿತ ಚೇಂಜ್ ಆಗಲ್ಲ. PPA ಏನು ಇವಾಗ ಫಾರ್ ಎಕ್ಸಾಂಪಲ್ 10 ಇಯರ್ಸ್ ಬ್ಯಾಕ್, ಇವಾಗ ನಾನು ಈ ಥರ ನಮ್ಮ ತಂದೆಯವರು 15 ಇಯರ್ಸಿಂದ ಇದ್ದಾರೆ. ಸೊ 2008ಅಲ್ಲಿ 9ನಲ್ಲಿ ಆವಾಗ ಏನು PPA ಇತ್ತು ಆ ಸೇಮ್ ಅಮೌಂಟ್ ಇವಾಗಲೂ ವ್ಯಾಲಿಡ್ ಇರುತ್ತೆ. ಬಟ್ ಆವಾಗ ಸೋಲಾರ್ ವಾಸ್ ಆ್ಯಕ್ಚುಲಿ ಕ್ವೈಟ್ ಎಕ್ಸ್ಪೆನ್ಸಿವ್. ಸೊ ಈ ಥರ ಬರುವಾಗ ನಿಮಗೆ ಏನು ಅಮೌಂಟ್ ಇದೆ ಅದು 25 ಇಯರ್ಸ್ ಅಗ್ರಿಮೆಂಟ್ ಇರುತ್ತೆ. ಒಂದು ಸೆಕೆಂಡ್ ಥಿಂಗ್, ನೀವು ಬಿಲ್ ಏನಿದೆ, ತುಂಬ ಕಸ್ಟಮರ್ಸ್ ಇವಾಗ ಒಂದು 3 ಕಿಲೋವಾಟ್ ಸಬ್ಸಿಡಿ ಹಾಕೊಂಡ್ರಿ ₹2 lakh ಹಾಕಿ, ಅದೊಂದು 300-350 ಯೂನಿಟ್ಸ್ ಆವ್ರೇಜ್ ಜನರೇಟ್ ಆಗ್ತಾ ಇದೆ. ಬಟ್ ನಿಮ್ಮ ಕನ್ಸೆಪ್ಷನ್ 500 ಇದೆ ಅಂದರೆ ನೀವು 5 ಕಿಲೋವಾಟಿಗೆ ಹೋಗಬೇಕು. ನೀವು 3 ಕಿಲೋವಾಟ್ ಹೋಗ್ಬಿಟ್ಟು ನಾನು ಸೋಲಾರ್ ಹಾಕಿ ನಾನೇ ಬಿಲ್ ಕಟ್ತಾ ಇದ್ದೀನಿ ಅಂದರೆ ಇಟ್ ಇಸ್ ವೇಸ್ಟ್ ನಿಮಗೆ. ಸೊ ಈ ಕಾನ್ಸೆಪ್ಟಲ್ಲಿ ಲೆಕ್ಕ ಮಾಡಿ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟಲ್ಲಿ ಫಸ್ಟ್ ನಿಮ್ಮದು ಬಿಲ್ ಏನಿದೆ ಅದು ಮೈನಸ್ ಆಗುತ್ತೆ. ಸೆಕೆಂಡ್, ಮಿನಿಮಮ್ ಸ್ಯಾಂಕ್ಷನ್ ನೋಡಿ. ಇವಾಗ 3 ಕಿಲೋವಾಟ್ಗೆ ಒಂದು ಬೇಸ್ ಅಮೌಂಟ್ ಇರುತ್ತೆ, 5ಗೆ ಒಂದು ಬೇಸ್ ಇರುತ್ತೆ, 10ಗೆ ಒಂದು ಬೇಸ್ ಅಮೌಂಟ್ ಇರುತ್ತೆ. ಆ ಮಿನಿಮಮ್ ಕಟ್ಟಬೇಕಂತಲೇ ಇರುತ್ತೆ. ಅದು 0 ಆಗಬೇಕು. ಅದನ್ನು ಬಿಟ್ಟು ಎಕ್ಸಸ್ ಏನು ನೀವು ಗ್ರಿಡ್ ಎಕ್ಸ್ಪೋರ್ಟ್ ಮಾಡ್ತೀರಾ ಆ ಅಮೌಂಟೇ ಇದು ಬರೋದು ನಿಮಗೆ. ಸೊ ಇದೊಂದು ಕಸ್ಟಮರ್ ಕ್ಲಾರಿಟಿ ಇಟ್ಕೊಳ್ಳಿ. ಒಂದು ಸೆಕೆಂಡ್ ಥಿಂಗ್,
ಪೇಮೆಂಟ್ಸ್ ಇವಾಗ ಬ್ಯಾಂಕಿಗೆ ಬರೋದು. ಸೊ ಫಸ್ಟ್ ಮಂತ್ ಬಿಲ್ ನಾವು ಕಸ್ಟಮರ್ ಕೈಯಲ್ಲಿ ಕೊಡ್ತೀವಿ, 25 years ಅಗ್ರಿಮೆಂಟ್ ಇರುತ್ತೆ. ಸೊ ಇನ್ ಕೇಸ್ ಇವಾಗ ಈ ಮಂತ್ ಬಂದಿಲ್ಲ, ಸಮ್ಟೈಮ್ಸ್ ಕೊಲೇಟೆಡ್ ಸ್ಮಾಲರ್ ಅಮೌಂಟ್ ಜೊತೆಗೆ ಬರಲ್ಲ, ಇಲ್ಲಾಂದರೆ ಒನ್ ಶಾರ್ಟಲ್ಲಿ ಬ್ಯಾಂಕಲ್ಲಿ ನಿಮ್ಮ ಪರ್ಸನಲ್ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾರೆ, ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಇಲ್ಲಾಂದರೆ ನೀವು ಯಾವತ್ತು ಬೇಕಾದ್ರೆ ನಿಮ್ಮ ಏರಿಯಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ನೀವು ಕೇಳ್ಬೋದು, ಸರ್ ನಾನು ಈ ಥರ ಇನ್ಸ್ಟಾಲ್ ಮಾಡಿದ್ದೀನಿ ಸೋಲಾರ್, ಈ ಥರ 3 months 6 months ಪೇಮೆಂಟ್ ಬರುತ್ತೆ ಅಲ್ಲ, ವಾಟ್ ಇಸ್ ದ ಸ್ಟೇಟಸ್. ಸೊ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ರಿಪ್ಲೈ ಕೊಡ್ತಾರೆ, ಈ ಥರ ಇದೆ ಅಂತ. ಪ್ಲಸ್ ಇನ್ನೊಂದು ಥಿಂಗ್ ಏನಂದರೆ ಇದೆಲ್ಲ ಇವಾಗ ಸ್ಮಾರ್ಟ್ ಮೀಟರ್ ಬಂದಿದ್ದರಿಂದ ಎಲ್ಲ ಆ್ಯಪಿಗೆ ಮೂವ್ ಮಾಡಿದ್ದಾರೆ. ಅದು ಇನ್ನೂ ಮಾಡ್ತಾ ಇದ್ದಾರೆ ಸ್ವಲ್ಪ ಥಿಂಗ್ಸು ಬ್ಯಾಕ್ಗ್ರೌಂಡಲ್ಲಿ. ಸೊ ಅದಾಗಿದ ಮೇಲೆ ನಿಮಗೆ ಆ್ಯಪಿಂದಾನೇ ನೀವು ನಿಮ್ಮ ಬಿಲ್ ನೋಡ್ಬೋದು, ಜನ್ರೇಷನ್ ಎಲ್ಲ ಅದರಲ್ಲೇ ತೋರಿಸುತ್ತೆ ನಿಮಗೆ. ಸೊ ಈ ಸೋಲಾರ್ ಅಂತ ಬರುವಾಗ ಕರೆಂಟ್ಲಿ ನಮ್ಮ ಗೌರ್ಮೆಂಟ್ ಈ ಪ್ರೈಸಿಂಗ್ನ ಕೊಡ್ತಾ ಇದ್ದಾರೆ. ಇಫ್ ಯು ಕಂಪೇರ್ ವಿತ್ ಅದರ್ ಸ್ಟೇಟ್ಸ್ ಫಾರ್ ಬೆಟರ್ ನಾನು ಅನ್ನೋದು, ಯಾಕಂದರೆ ದುಡ್ಡು ಯಾವ ಗೌರ್ಮೆಂಟ್ ಕೊಡಲ್ಲ, ಅಟ್ಲೀಸ್ಟ್ ಇಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ ನೀವು ಸೋಲಾರ್ ಹಾಕಿದ್ದೀರಾ, ಈ ಥರ ನೀವು ಆ ಬೆನಿಫಿಟ್ನ ನೀವು ಏನು ತೊಗೊಂಡಿದ್ದೀರಾ, ಆ ಥರ ಕಸ್ಟಮರ್ಸ್ ಇದ್ದರೆ ನೀವು ನಮ್ಮನ್ನು ರೀಚ್ ಔಟ್ ಮಾಡ್ಬೋದು. ಯಾಕೆ ತುಂಬ ಕಸ್ಟಮರ್ಸ್ ಇದೊಂದಿದೆ, ಸರ್ ನನ್ನ ಬಿಲ್ ಸೋಲಾರ್ ಹಾಕಿ ಬಂದುಬಿಟ್ಟು ನನಗೆ ಯೂನಿಟ್ ಬರುತ್ತೆ ಇಲ್ಲ ಅಂದರೆ ಬೆಸ್ಕಾಮ್ ಪೇ ಮಾಡ್ತಾರೆ. ನಮ್ಮ ಕಸ್ಟಮರ್ಸ್ ವೀಡಿಯೋಸ್ ಬೇಗ ಬರ್ತಾ ಇದೆ. ಸೊ ಅವರು ಹಾಕಿ 1 ವರ್ಷ ಆಗುತ್ತೆ, 2 ವರ್ಷ 3 ವರ್ಷ ಮೇಲೆ ಆಯಿತು. ಸೊ ಅವ್ರಿಗೆ ಬೆಸ್ಕಾಮರ್ಸ್ ಓನ್ಲಿ ಪೇಯಿಂಗ್ ದಮ್, ಅವ್ರ ಬಿಲ್ ಝೀರೋನಲ್ಲಿದ್ದಾರೆ, ಫ್ಯೂ ಮಂತ್ಸ್ ಮೇ ಬಿ ಅಪ್ ಆ್ಯಂಡ್ ಡೌನ್. ಆ ವೀಡಿಯೋಸು ಬೇಗ ಹಾಕ್ತೀನಿ, ವಿತ್ ಬಿಲ್ ಜೊತೆ ಪ್ರೂಫಲ್ಲಿ ಹಾಕ್ತೀನಿ. ಸೊ ಈ ವರ್ಷಕ್ಕೆ ಟ್ಯಾರಿಫ್ಸ್ ಇದೆ ಕೆಳಗಿರೋದು ನಾನು ತೋರಿಸಿದ್ದು, ಅದು ಮೋಸ್ಟ್ಲಿ ಮಂತ್ ಎಂಡ್ ಪಕ್ಕ ಆಗುತ್ತೆ. ಆಗಿದ ಮೇಲೆ ಆ ಡ್ರಾಫ್ಟ್ ಪಾಲಿಸು ನಾನು ನಮ್ಮ ಇದರಲ್ಲಿ ಹಾಕ್ತೀನಿ ಚಾನಲಲ್ಲಿ. ಸೊ ನೀವು ಒಂದ್ಸತಿ ನೋಡ್ಬೋದು. ಸೊ ಇದೇ ಥರ ಸೋಲಾರ್ ರಿಗಾರ್ಟೆಡ್ ಅಪ್ಡೇಟ್ಸ್ ಬೇಕಾದ್ರೆ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.